ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಮ್ಮ ನೆರೆಹೊರೆಯವರನ್ನು ಒಂದು ಬಾರಿ ನೋಡಿ. ಪಾಕಿಸ್ತಾನ ಆಗಿರಬಹುದು, ಶ್ರೀಲಂಕಾ ಆಗಿರಬಹುದು, ನೇಪಾಳ ಆಗಿರಬಹುದು, ಬಾಂಗ್ಲಾದೇಶ ಆಗಿರಬಹುದು, ಎಲ್ಲರೂ ಹೆಣ್ಣಗಾಡ್ತಾ ಇದ್ದಾರೆ. ಆದರೆ ನನ್ನ ಭಾರತ ಬಲವಾಗಿ ನಿಂತಿದೆ. ಯಾಕೆ? ಆ ಒಬ್ಬ ವ್ಯಕ್ತಿಯ ದೃಢ ನಿಶ್ಚಯದಿಂದ, ಆ ಒಬ್ಬ ವ್ಯಕ್ತಿಯ ದೃಷ್ಟಿಕೋನದಿಂದ, ಆ ಒಬ್ಬ ವ್ಯಕ್ತಿಯ ದೂರದೃಷ್ಟಿಯಿಂದ, ಆ ಒಬ್ಬ ವ್ಯಕ್ತಿಯ ರಾಷ್ಟ್ರ ಪ್ರೇಮದಿಂದ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ದೇಶಕ್ಕೆ ಮೋದಿಜಿ ಅವರು ಬೇಕೇ ಬೇಕು ಅಂತ. ಯಾಕೆ? ಅಫ್ಘಾನಿಸ್ತಾನ ತಾಲಿಬಾನ್ ಆಳ್ವಿಕೆಯನ್ನು ನೋಡಬೇಕಾಯ್ತು, ಪಾಕಿಸ್ತಾನ ಇಮ್ರಾನ್ ಖಾನ್ ಪತನವನ್ನು ನೋಡ್ತು, ಅಲ್ಲಿ ದೇಶದಲ್ಲಿ ಅಶಾಂತಿಯನ್ನು ನೋಡಬೇಕಾಯ್ತು, ಯುಕ್ರೇನ್ ರಷ್ಯಾ ವಿನಾಶಕಾರಿ ಯುದ್ಧವನ್ನು ಮಾಡಬೇಕಾಯ್ತು, ಶ್ರೀಲಂಕಾ ಪೂರ್ಣ ಪ್ರಮಾಣದ ಆರ್ಥಿಕ ಬಿಕ್ಕಟ್ಟನ್ನು ಕಾಣಬೇಕಾಯ್ತು, ಬಾಂಗ್ಲಾದೇಶ ಆರ್ಥಿಕ ಬಿಕ್ಕಟ್ಟು, ಹಿಂಸೆ, ಆಡಳಿತ ಬದಲಾವಣೆಯನ್ನ ಕಾಣಬೇಕಾಯ್ತು, ಮ್ಯಾನ್ಮಾರ್ ಮಿಲಿಟರಿ ದಂಗೆಯನ್ನ ಕಾಣಬೇಕಾಯ್ತು, ಟ್ರಂಪ್ ನಂತರದ ಅವಧಿಯಲ್ಲಿ ಅಮೆರಿಕ ಕ್ಯಾಪಿಟಲ್ ಹಿಂಸಾಚಾರವನ್ನು ನೋಡಿತ್ತು, ಯುಕೆ ಅನೇಕ ಪ್ರಧಾನಿಗಳ ರಾಜೀನಾಮೆಯನ್ನ ಕಾಣಿತು, ಈಗ ನೇಪಾಳ ಜೆನ್ಸಿಗಳ ಮಾರಕ ಪ್ರತಿಭಟನೆಯನ್ನ ನೋಡ್ತಾ ಇದೆ. ಆದರೆ ನನ್ನ ಭಾರತ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ 11 ವರ್ಷಗಳಿಂದ ದೃಢವಾಗಿ ನಿಂತಿದೆ. ಜಿಎಸ್ಟಿ ಕ್ರಾಂತಿ ಮಾಡಿದ ಮೇಲಂತೂ ಇಡೀ ದೇಶ ದೀಪಾವಳಿ ಹಬ್ಬಕ್ಕೆ ಸಂಭ್ರಮದಿಂದ ಶಾಪಿಂಗ್ ಮಾಡೋದಕ್ಕೆ ಕಾತುರದಿಂದ ಕಾಯ್ತಾ ಇದೆ. ಅಂದ್ರೆ ಅದರ ಅರ್ಥ ಮೋದಿಜಿಯವರ ಆಳ್ವಿಕೆಯಲ್ಲಿ ನಾವು ಅದೆಷ್ಟು ಸೇಫ್ ಆಗಿ ಬದುಕ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ವೀಕ್ಷಕರೇ, ಬಹಳಷ್ಟು ಮಂದಿಗೆ ಒಂದು ಭಯ ಇದೆ. ಅಯ್ಯೋ, ನೇಪಾಳದಲ್ಲಿ ಆದ ಹಾಗೆ ನಮ್ಮಲ್ಲೂ ಆಗಿಬಿಟ್ರೆ, ಬಾಂಗ್ಲಾದೇಶದಲ್ಲಿ ಆದ ಹಾಗೆ ನಮ್ಮಲ್ಲೂ ಆಗಿಬಿಟ್ರೆ, ಶ್ರೀಲಂಕಾದಲ್ಲಿ ಆದ ಹಾಗೆ ನಮ್ಮಲ್ಲೂ ಆಗಿಬಿಟ್ರೆ ಅಂತ. ಆದರೆ ಬಾಂಗ್ಲಾದೇಶದಲ್ಲಿ ಆದ ಹಾಗೆ ಆಗಿರಬಹುದು ಅಥವಾ ನೇಪಾಳದ ಪರಿಸ್ಥಿತಿ ಆಗಿರಬಹುದು, ನಮಗೆ ಅಥವಾ ನಮ್ಮ ಪ್ರಧಾನಿ ಮೋದಿಜಿಯವರಿಗೆ ಯಾವತ್ತೂ ಕೂಡ ಬರಲ್ಲ. ಯಾಕೆ ಅಂತಂದ್ರೆ ಮೋದಿಜಿ ಪ್ರಜಾಪ್ರಭುತ್ವವನ್ನ ಗೌರವಿಸ್ತಾರೆ, ಪ್ರತಿ ಪರಿಸ್ಥಿತಿಯನ್ನ 100 ಬಾರಿ ಯೋಚನೆ ಮಾಡ್ತಾರೆ, ಆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಾರೆ, ಆ ಪರಿಸ್ಥಿತಿಯನ್ನ ಹೇಗೆ ಹ್ಯಾಂಡಲ್ ಮಾಡಬೇಕೋ ಆ ರೀತಿ ಹ್ಯಾಂಡಲ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅವತ್ತು ಕೆಂಪುಕೋಟೆಯನ್ನ ಪ್ರವೇಶ ಮಾಡಿದಂತಹ ಆ ಗೂಂಡಾಗಳ ಮೇಲೆ ಸರ್ಕಾರ ಯಾಕೆ ಒಂದೇ ಒಂದು ಗುಂಡು ಕೂಡ ಹಾರಿಸಲಿಲ್ಲ? ಅವತ್ತು ಬಹಳಷ್ಟು ಮಂದಿ ಪ್ರಶ್ನೆಯನ್ನ ಹಾಕಿದ್ರು, ಮೋದಿಜಿಯವರನ್ನ ದೂಷಿಸಿದ್ರು, ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಿದ್ರು. ಆದ್ರೆ ಅವರ ಯೋಚನೆಗಳು ಬೇರೆ ಇದ್ವು. ಶಾಹೀನ್ ಬಾಗ್ ಅಥವಾ ರೈತರ ಪ್ರತಿಭಟನೆಯನ್ನ ಪೊಲೀಸ್ ಪಡೆಯನ್ನ ಬಳಸಿಕೊಂಡು ಕ್ರೂರವಾಗಿ ನಡೆಸ್ಕೊಳ್ಬಹುದಿತ್ತು, ಅವರನ್ನ ತೆರವುಗೊಳಿಸಬಹುದಿತ್ತು. ಆದ್ರೆ ಆ ರೀತಿ ಅವರನ್ನ ತೆರವುಗೊಳಿಸಲಿಲ್ಲ. ಯಾಕೆ? ಕೃಷಿ ಕಾನೂನನ್ನ ಹಿಂಪಡೆದ್ರಲ್ವಾ? ಯಾಕೆ? ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ, ಕೂಡಲೇ ಸೈನ್ಯವನ್ನ ನಿಯೋಜನೆ ಮಾಡಿ ಪಶ್ಚಿಮ ಬಂಗಾಳ ಸರ್ಕಾರವನ್ನ ಹೆಂಗಾದ್ರೂ ಸರಿ ಉರುಳಿಸಬೇಡಿ ಅನ್ನುವಂತಹ ಜನರ ಒತ್ತಾಯಕ್ಕೆ ಯಾಕೆ ತೀವ್ರಗತಿಯ ಉತ್ತರ ಯಾಕೆ ಬರಲಿಲ್ಲ? ಅಯ್ಯೋ, ದೇಶದ ಪೂರ್ತಿ ಪ್ರೊಪಗ್ಯಾಂಡ ಮಾಡ್ತಾ ಇದ್ದಾರೆ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಅವರನ್ನ ಯಾಕೆ ಸುಮ್ಮನೆ ಬಿಡ್ತಾ ಇದ್ದೀರಾ? ಅವರ ಮೇಲೆ ಬಲವಾದ ಕ್ರಮವನ್ನ ಯಾಕೆ ಕೈಗೊಳ್ತಾ ಇಲ್ಲ? ಅವರನ್ನ ಯಾಕೆ ಬಂಧಿಸ್ತಾ ಇಲ್ಲ? ಹೀಗೆ ನೂರಾರು ಪ್ರಶ್ನೆಗಳು. ಹೌದು ಅಲ್ವೋ? ಶೇಖ್ ಹಸೀನಾ ಅವರಾಗಿರಬಹುದು, ಕೆಪಿ ಶರ್ಮಾ ಓಲಿ ಅವರಾಗಿರಬಹುದು, ಇವರು ಪೊಲೀಸ್ ಅಧಿಕಾರವನ್ನ ಬಳಸಿಕೊಂಡು ಏನು ಬೇಕಾದ್ರೂ ಮಾಡಬಹುದು ಅಂತ ಭಾವಿಸಿದ್ರು. ತಿದ್ಕೊಳ್ಳೋದಕ್ಕೆ ಅವಕಾಶ ಇತ್ತು, ತಿದ್ಕೊಳ್ಳಿಲ್ಲ. ಅವತ್ತೊಮ್ಮೆ ಪ್ರತಿಭಟನಾಕಾರರ ವಿರುದ್ಧ ಶೇಖ್ ಹಸೀನಾ ಅವರು ಕೈಗೊಂಡಂತಹ ಕ್ರಮವನ್ನ ನೋಡಿ ಶೇಖ್ ಹಸೀನಾ ಅವರಿಂದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಲಿಬೇಕು ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ರು. ಆದ್ರೆ ಇದು 2025. ಸರ್ಕಾರ ಏನು ಬೇಕಾದ್ರೂ ಮಾಡಬಹುದು, ಪೊಲೀಸ್ ಪಡೆಗಳಿಂದ ಪ್ರಜಾಪ್ರಭುತ್ವನ ಹತ್ತಿಕ್ಕಬಹುದು ಅಂತ ಯೋಚನೆ ಮಾಡೋದಕ್ಕೆ ಅಥವಾ ಅಂದುಕೊಳ್ಳೋದಕ್ಕೆ ಇದು 1975 ಅಲ್ಲ. ಇಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ವಿಪತ್ತಿಗೆ ಕಾರಣ ಆಗಬಹುದು, ಒಂದು ಸಣ್ಣ ತಪ್ಪು ಹೆಜ್ಜೆ ದೊಡ್ಡ ಅವಘಡಕ್ಕೆ ಕಾರಣ ಆಗಬಹುದು. 2002ರಿಂದ ಪ್ರಧಾನಿ ಮೋದಿಜಿಯವರನ್ನ ಒಂದು ದೊಡ್ಡ ಟೀಮೇ ಗುರಿಯಾಗಿಸ್ಕೊಂಡು ಬಂದಿದೆ. ಆದ್ರೆ ಅವರು ಬಹಳ ಸೇಫ್ ಆಗಿ
ಎಲ್ಲವನ್ನ ಮ್ಯಾನೇಜ್ ಮಾಡ್ಕೊಂಡು ಮುನ್ನುಗ್ತಾ ಇದ್ದಾರೆ. ಮೋದಿಜಿಯವರಿಗೆ ಗೊತ್ತು ಇವರ ದಾಳಿಗಳು ನಾವು ಸುಮ್ಮನೆ ಇದ್ರೆ ಅಥವಾ ಹೇಗೆ ಹ್ಯಾಂಡಲ್ ಮಾಡಬೇಕೋ ಆ ರೀತಿ ಹ್ಯಾಂಡಲ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡಲ್ಲ. ಆದರೆ ಆ ದಾಳಿಯನ್ನ ಬಲವಂತವಾಗಿ ಕ್ರೂರವಾಗಿ ಹತ್ತಿಕ್ಕುವಂತಹ ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಹಾನಿಯನ್ನ ಮಾಡೇ ಮಾಡುತ್ತೆ. ಅದಕ್ಕೆ ಪ್ರತಿ ಬಾರಿ ಯೋಚನೆ ಮಾಡಿ ಮಾಡಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ನೋಡಿ, ಅವತ್ತು ಭಾರತ ಯಾವುದೇ ಪ್ರತಿಭಟನೆ ಇಲ್ಲದೆ ಚೀನಾ ಅಪ್ಲಿಕೇಶನ್ಗಳನ್ನು ನಿಷೇಧ ಮಾಡ್ತು. ಪ್ರಧಾನಿ ಮೋದಿಜಿಯವರಿಗೆ ಯಾವಾಗ ಯಾವ ರೀತಿಯಾದಂತಹ ಹೆಜ್ಜೆಗಳನ್ನು ಇಡಬೇಕನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತು. ಈ ದೇಶದ ಜನರ ನಾಡಿ ಮಿಡಿತ ಏನು ಅನ್ನುವಂಥದ್ದು ಗೊತ್ತು. ಜನರ ಭಾವನೆಗಳೇನನ್ನುವಂಥದ್ದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಮುಳ್ಳನ್ನ ಹೇಗೆ ಮುಳ್ಳಿಂದಾನೇ ತೆಗಿಬೇಕನ್ನುವಂಥದ್ದು ಮೋದಿಜಿಯವರಿಗೆ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೆ ಪ್ರತಿ ಸಂದರ್ಭದಲ್ಲೂ ಕೂಡ ಸಂಯಮದಿಂದ ಮುಂದೆ ಹೋಗ್ತಾ ಇರುವಂಥದ್ದು. ವಿರೋಧ ಪಕ್ಷಗಳು ಬೆಂಕಿಗೆ ತುಪ್ಪವನ್ನ ಸುರಿಯೋದಕ್ಕೆ ತುದಿಗಾಲಲ್ಲಿ ನಿಂತಿವೆ. ಆದರೆ ಮೋದಿಜಿ ಅದಕ್ಕೆ ಯಾವತ್ತೂ ಕೂಡ ಅವಕಾಶವನ್ನ ಮಾಡಿ ಕೊಟ್ಟಿಲ್ಲ, ಯಾವತ್ತೂ ಕೊಡೋದು ಇಲ್ಲ. ಆಮೇಲೆ ವೀಕ್ಷಕರೇ, ಇಲ್ಲಿ ನಮ್ಮಗಳ ಪಾಲಿಗೆ ಒಂದು ಬಹಳ ಖುಷಿಯ ಸಂಗತಿ. ಆದರೆ ಈ ಲೆಫ್ಟ್ ವಿಂಗ್ಗಳ ಪಾಲಿಗೆ ಇದೊಂದು ಬರ್ನಾಲ್ ಮೊಮೆಂಟ್ ಅಂತಾನೆ ಹೇಳಬಹುದು. ಏನಂದ್ರೆ, ನೇಪಾಳದಲ್ಲಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಈ ಜನ್ಸಿಗಳೇನು ತೊಡೆತಟ್ಟಿ ನಿಂತಿದ್ದಾರಲ್ವಾ, ಅವರಲ್ಲಿ ಒಬ್ಬ ಪ್ರತಿಭಟನಾಕಾರ ಹೇಳ್ತಾ ಇದ್ದ, ನಮಗೆ ನಮ್ಮ ದೇಶದಲ್ಲಿ ಭಾರತದಲ್ಲಿರುವಂತಹ ಮೋದಿಜಿಯವರಂತಹ ಸರ್ಕಾರ ಬೇಕು ಅಂತ. ಎಷ್ಟು ಜನರಿಗೆ ಉರ್ದಿರ್ಬೇಕಲ್ವಾ ಇದನ್ನ ಕೇಳಿ. ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತು. ವಾರೆ ವಾ, ನಮ್ಮ ಮೋದಿಜಿಯವರಂತಹ ಆಳ್ವಿಕೆಯನ್ನು ಇವರು ಬಯಸ್ತಾ ಇದ್ದಾರಲ್ವಾ. ನಾನು ಖುದ್ದು ಮೋದಿಜಿಯವರಂತಹ ಅಪ್ಪಟ ದೇಶ ಪ್ರೇಮಿಯ ಆಳ್ವಿಕೆಯಲ್ಲಿ ಸೇಫ್ ಆಗಿದ್ದೀನಲ್ವಾ, ನಾನೆಷ್ಟು ಪುಣ್ಯವಂತೆ ಅಂತ ಅನ್ಸುತ್ತೆ. ನಿಮಗೂ ಹಾಗೆ ಅನ್ಸಲ್ವಾ? ಆದ್ರೆ ನಮ್ಮದೇ ದೇಶದ ಒಂದಷ್ಟು ಮಂದಿ ಇದ್ದಾವೆ, ಇಂತಹ ಘಟನೆಗಳು ಭಾರತದಲ್ಲೂ ಆಗ್ಲಿ ಅಂತ ಬಯಸೋರು. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟಾದ್ರೆ ನೋಡಿ ನೆಕ್ಸ್ಟ್ ಭಾರತಾನೇ. ಬಾಂಗ್ಲಾದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟಾದ್ರೆ ನೋಡಿ ನೆಕ್ಸ್ಟ್ ಭಾರತಾನೇ. ನೇಪಾಳದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ನೋಡಿ ನೆಕ್ಸ್ಟ್ ಭಾರತಾನೇ ಅಂತ. और मैं देख रहा था, मुझे बहुत बुरा लगा कि पार्लियामेंट को भी आग लगी। मैं ईश्वर से प्रार्थना करता हूँ कि ये जो बांग्लादेश में हुआ है उससे हमारे देश के जो सत्ताधारी है कुछ सबक ले। देखिए, लंका की जो परिस्थिति है तो बहुत ही चिंताजनक है। हिंदुस्तान उस राह पर है, उस मोड़ पर है, हमको अभी संभालना होगा, नहीं तो लंका से भी वर्ष पोजीशन हमारी देश की हो सकती है। तो ಅಂದ್ರೆ ಭಾರತದಲ್ಲೂ ಕೂಡ ಹಾಗೆ ಆಗ್ಲಿ ಅಂತ ಬಯಸ್ತಾರಲ್ವಾ ಈ ಸಂಜಯ್ ರಾವತ್ ನಂತವರು. ಆಮೇಲೆ ರವೀಶ್ ಕುಮಾರ್ ಇವ್ರು ಗೊತ್ತಲ್ವಾ? ಎಸ್, ನೇಪಾಳದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಗೆ ಸ್ಫೂರ್ತಿ ರಾಹುಲ್ ಗಾಂಧಿ ಅನ್ನೋ ರೀತಿ ಹೇಳ್ತಾರೆ. नमस्कार, मैं रवीश कुमार। केपी चोर देश छोड़, यह नारा नेपाल कहां से पहुंचा? वोट चोर गद्दी छोड़ से। नमस्कार, मैं रवीश कुमार। केपी चोर देश छोड़, यह नारा नेपाल कहां से पहुंचा? वोट चोर गद्दी छोड़ से। ಆ ಮೂಲಕ ಒಂದು ತಾನು ಗಾಂಧಿ ಕುಟುಂಬದ ಎಂತಹ ನಿಯತ್ತಿನ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು, ಇಲ್ಲಿ ಆತನ ಮಾತಿನಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಭಾರತದಲ್ಲೂ ಕೂಡ ಈ ರೀತಿ ರಾಹುಲ್ ಅಂಡ್ ಗ್ಯಾಂಗ್ ಏನಾದರೂ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆಯಾ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಹೌದೋ ಅಲ್ವೋ? ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಪಟ್ಟಿದ್ದಾರೆ ಬಿಡಿ. ವೀಕ್ಷಕರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನೇಪಾಳದ ಪ್ರತಿಭಟನೆಯ ವಿಚಾರವಾಗಿ ಮೋದಿಜಿ ಮಾಡಿದಂತಹ ಟ್ವೀಟ್. ಅವರ ಟ್ವೀಟ್ ಅನ್ನ ನೇಪಾಳಿ ಭಾಷೆಯಲ್ಲೂ ಕೂಡ ಮಾಡ್ತಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಜೆನ್ಜಿ ಪ್ರತಿಭಟನಾಕಾರರೇನಿದ್ದಾರೆ ಅವರನ್ನ ಸಹೋದರ ಸಹೋದರಿಯರೇ ಅಂತ ಸಂಬೋಧಿಸ್ತಾರೆ. ಆಮೇಲೆ ಪ್ರತಿಭಟನೆಯಲ್ಲಿ ಪ್ರಾಣವನ್ನ ಕಳ್ಕೊಂಡಂತಹ ಜೆನ್ಜಿಗಳ ಪರವಾಗಿ ತಮ್ಮ ನೋವನ್ನು ತೋರ್ಕೊಳ್ತಾರೆ. ಆದ್ರೆ ಅಲ್ಲಿನ ಮಂತ್ರಿಗಳಾಗಿರಬಹುದು
ಅವರ ಕುಟುಂಬ ಆಗಿರಬಹುದು, ಇವರ ಯಾರ ಬಗ್ಗೆ ಕೂಡ ಏನನ್ನೂ ಬರೀಲಿಲ್ಲ. ಒಂದು ಮಾತು ಇಲ್ಲ ಅದರ ಬಗ್ಗೆ. ಯಾಕಾಗಿರಬಹುದು ನೋಡಿ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಮೋದಿಜಿಯವರ ಒಂದೊಂದು ಮಾತು, ಅವರ ಒಂದೊಂದು ಹೆಜ್ಜೆ ಕೂಡ ಅರ್ಥಪೂರ್ಣ ಆಗಿರುತ್ತೆ. ಯಾವುದೋ ಒಂದು ಉದ್ದೇಶ, ಯಾವುದೋ ಒಂದು ಸದುದ್ದೇಶವನ್ನ ಹೊಂದಿರುತ್ತೆ ಅಂತ. ವೀಕ್ಷಕರ, 2008ರವರೆಗೂ ನೇಪಾಳ ಹಿಂದೂ ರಾಷ್ಟ್ರ ಆಗಿತ್ತು. ಆದರೆ ಆಮೇಲೆ ರೆವಲ್ಯೂಷನ್ ಆಗುತ್ತೆ, ಅದು ಸೆಕ್ಯುಲರ್ ರಾಷ್ಟ್ರ ಆಗ್ಬಿಡತ್ತೆ. ಆದರೆ ಇತ್ತೀಚೆಗೆ ಹಿಂದೂ ರಾಷ್ಟ್ರ ಆಗಲೇಬೇಕು ಅಂತ ನೇಪಾಳದಲ್ಲಿ ಪ್ರತಿಭಟನೆಗಳು ಆರಂಭ ಆದವು. ಅಂಡ್ ಆ ಪ್ರತಿಭಟನೆಯಲ್ಲಿ ಯೋಗಿಜಿಯವರ ಬ್ಯಾನರ್ಗಳು ಕೂಡ ಕಾಣಿಸ್ಕೊಂಡ್ವು. ಈಗ ನೋಡಿದ್ರೆ ಜೆನ್ಸಿಗಳು ಮೋದಿಜಿ ರೀತಿಯಾದಂತಹ ಆಡಳಿತ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಮೋದಿಜಿಯವರ ಟ್ವೀಟ್ ಬೇರೆ. ಏನನ್ನೂ ಹೇಳದೆ ಇಲ್ಲಿ ಬಹಳಷ್ಟು ಹೇಳಲಾಗ್ತಾ ಇದೆ ಅಂತ ಹೇಳಬಹುದು. ಹೌದಲ್ವೋ? ನೋಡೋಣ ಏನಾಗತ್ತೆ ಅಂತ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ? ಹಿಂದೂ ರಾಷ್ಟ್ರದ ಕನಸು ನನಸಾಗತ್ತಾ? ಮೋದಿಜಿಯವರ ಹೆಜ್ಜೆಗಳು ಹೇಗೆ ಇರುತ್ತೆ? ಇವೆಲ್ಲವನ್ನು ಕೂಡ ನಾವು ಕಾದು ನೋಡಲೇಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಹೆಚ್ಚಿನ ಹಿಂಸೆ ಆಗಿರಬಹುದು, ಅನಾಹುತ ಆಗಿರಬಹುದು ಆಗದೆ ಇರಲಿ, ಅಲ್ಲಿ ಶಾಂತಿ ನೆಲೆಸಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಕೊನೆಯದಾಗಿ ಅವರು ಪಾಕಿಸ್ತಾನದಲ್ಲಿ ಪ್ರಯತ್ನವನ್ನ ಪಟ್ಟರು, ಯಶಸ್ವಿಯಾದರು. ಇಮ್ರಾನ್ ಖಾನ್ ಅವರನ್ನ ಹೊರದಬ್ಬಿದ್ರು. ಶ್ರೀಲಂಕಾದಲ್ಲಿ ಪ್ರಯತ್ನವನ್ನ ಪಟ್ಟರು, ಯಶಸ್ವಿಯಾದರು. ಗೋಟಬಾಯ ರಾಜಪಕ್ಸೆ ಅವರನ್ನ ಹೊರದಬ್ಬಿದ್ರು. ಮ್ಯಾನ್ಮಾರ್ ಅಲ್ಲಿ ಪ್ರಯತ್ನವನ್ನ ಪಟ್ಟರು, ಯಶಸ್ವಿಯಾದರು. ಆಂಗ್ ಸಾನ್ ಸೂಕಿ ಅವರನ್ನ ಹೊರದಬ್ಬಿದ್ರು. ಬಾಂಗ್ಲಾದೇಶದಲ್ಲಿ ಪ್ರಯತ್ನವನ್ನ ಪಟ್ಟರು, ಯಶಸ್ವಿಯಾದರು. ಶೇಖ್ ಹಸೀನಾ ಅವರನ್ನ ಹೊರದಬ್ಬಿದ್ರು. ನೇಪಾಳದಲ್ಲಿ ಪ್ರಯತ್ನವನ್ನ ಪಟ್ಟರು, ಯಶಸ್ವಿಯಾದರು. KP ಶರ್ಮಾ ಓಲಿ ಅವರನ್ನ ಹೊರದಬ್ಬಿದ್ರು. ಭಾರತದಲ್ಲಿ ಕೂಡ ಬಹಳಷ್ಟು ಬಾರಿ ಪ್ರಯತ್ನಗಳು ನಡೆದಿದೆ. ನಕಲಿ ರೈತರ ಪ್ರತಿಭಟನೆ ಆಗಿರಬಹುದು, ಕೆಂಪುಕೋಟೆಗೆ ಮುತ್ತಿಗೆ ಆಗಿರಬಹುದು, ಅಗ್ನಿವೀರ ಪ್ರತಿಭಟನೆ ಆಗಿರಬಹುದು, ಜಾತಿ ಜನಗಣತಿ ಆಗಿರಬಹುದು, ದೆಹಲಿ ಗಲಭೆ ಆಗಿರಬಹುದು, CAA ವಿರೋಧಿ ಪ್ರತಿಭಟನೆ ಆಗಿರಬಹುದು, ವಕ್ಫ್ ಆಂದೋಲನ ಆಗಿರಬಹುದು. ಹೀಗೆ ಬಹಳಷ್ಟು ಪ್ರಯತ್ನಗಳಂತೂ ಖಂಡಿತವಾಗ್ಲೂ ಆಗಿದೆ. ಆದರೆ ಪ್ರತಿ ಬಾರಿ ಕೂಡ ಅವೆಲ್ಲವೂ ಕೂಡ ವಿಫಲ ಆಯಿತು ಅನ್ನೋದಕ್ಕಿಂತ ಮೋದಿಜಿ ವಿಫಲಗೊಳಿಸಿದ್ರು ಅಂತ ಹೇಳಬಹುದು. ಆದರೆ ಆ ಪ್ರೊಪಗ್ಯಾಂಡಾ ಟೀಮಿನ ಪ್ರಯತ್ನ ಖಂಡಿತವಾಗ್ಲೂ ನಿಂತಿಲ್ಲ. ಕಾಂಗ್ರೆಸ್ ಜೊತೆಗೆ ಸೇರಿ ಭಾರತದಲ್ಲಿ ಮತ್ತೆ ಪ್ರಯತ್ನವನ್ನಂತೂ ನಡೆಸ್ತಾನೆ ಇದ್ದಾರೆ. ಅದರಲ್ಲಿ ಈಗ ನಡೀತಾ ಇರುವಂಥದ್ದು ವೋಟ್ ಚೋರಿ ಪ್ರೊಪಗ್ಯಾಂಡಾ. ಭಾರತೀಯರೇ ದಯವಿಟ್ಟು ಜಾಗರೂಕರಾಗಿರಿ, ಹುಷಾರಾಗಿರಿ. ಮೋದಿಜಿಯವರು ಯಾಕೆ ಬೇಕು, ಅವರನ್ನು ನಾವು ಯಾಕೆ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ದೇಶಕ್ಕಾಗಿ, ನಮ್ಮ ಜೀವಕ್ಕಾಗಿ, ನಮ್ಮವರ ಜೀವಕ್ಕಾಗಿ, ನಮ್ಮೆಲ್ಲರ ಭವಿಷ್ಯಕ್ಕಾಗಿ, ನಮ್ಮ ದೇಶದ ಭವಿಷ್ಯಕ್ಕಾಗಿ. ನೆನಪಿರಲಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.